ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಇವತ್ತು ಸಂಜೆಯಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ನಮ್ಮ ಸುಗ್ಗಿ ಜೊತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡು ಸುಗ್ಗಿ. ಹಾಯ್. ಸೊ ಇವತ್ತು ಎಲ್ಲರೂ ಸೇರಿಕೊಂಡು ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳಿ, ಎಕ್ಸಿಬಿಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ಮಂತ್ ಆಯಿತು, ಹೋಗೋಕ್ಕಾಗಿರಲಿಲ್ಲ. ಎಲ್ಲರೂ ಫ್ರೀ ಆಗಬೇಕಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಇವತ್ತು ಫ್ರೀ ಮಾಡಿಕೊಂಡು ಹೊರಟಿದ್ದೀವಿ. ಸುಗ್ಗಿ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾನೆ, ನನ್ನ ಮಗನೂ ಕೂಡ ರೆಡಿಯಾಗಿ ಕೂತಿದ್ದಾನೆ ಅಲ್ವೇನೋ, ಇಬ್ಬರು ರೆಡಿ ತಾನೆ? ಅವರಿಬ್ಬರು ರೆಡಿಯಾಗಿದ್ದಾರೆ. ಅಂಜು, ನಮ್ಮ ಕುಳ್ಳಿಗೆ ಏನಾಗಿದೆ? ಇಲ್ಲೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ? ಏನವಾಯ್ತು? ಅವ್ರ ಜೊತೆ ಯಾಕೆ ಅಳಿಸ್ತಾ ಇದ್ದೀರಾ ನಮ್ಮ ಮಂಜುನ? ಏನು ಮಾತಾಡಿಲ್ಲ ಕಣೋ, ಅವ್ರ ಅಮ್ಮ ತಲೆ ಬಾಚಿದಕ್ಕೆ ಹಂಗೆ ಆಡಿದ್ಲು. ಈಗ ಹೋಗಾಯ್ತು ರೆಡಿಯಾಗಿ ಬರೋಗು ಅಂದರೆ ಎಷ್ಟು ಸಾರಿ ರೆಡಿ ಮಾಡ್ಕೊ, ಎಲ್ಲಿಗಾರು ಹೋಗೋಲು ಅಳಿಸ್ತಾರೆ ಎಂದು. ಅದಕ್ಕೆ ಅವಳು ತಲೆ ಬಾಚ್ತೀನಿ ಅಂದ್ಲು. ಅದ್ರಲ್ಲಿ ಏನು ತಪ್ಪು ಅಂದೆ. ಸೈಡಿಂದ ಬಾಚಕ್ಕೆ ಹೋದೆ, ನಾನು ರೇಗುದ್ಲು ಅಂತ ಅವಳು ಅಂದೇ ಇಲ್ಲ. ಅವಳು ಬಾಚ್ತೀನಿ ಅಂತ ಅಂದೇ ಇಲ್ಲ. ಹಂಗೆ ಮಾಡಿದ್ಲು ಅನ್ಕೊಂಡು ಗಲಾಟೆ ಮಾಡ್ಕೊಂಡು, ಈಗ ಯಾವಾಗಲೂ ಎಲ್ಲಿಗಾರ ಹೋಗೋಕ್ಕೆ ಅಳಿಸ್ತೀರಿ, ಗಲಾಟೆ ಮಾಡ್ತೀರಿ ಅಂದ್ಲು. ಈಗ ಹೋದ್ಲು, ಪೌಡ್ರೆಲ್ಲ ವೇಸ್ಟ್ ಆಯ್ತಂತೆ. ಈಗ ಹೋಗಿ ಬಾಚ್ಕೊಂಡು ಈಗ ಮರ್ತೋಯ್ತು. ಅದೇ ಹೇಳ್ತಾ ಇದ್ವಲ್ಲ ಅಂತ ಅನ್ಕೋ ಹೋದ್ರಿ. ಸಾಕು ನಿಲ್. ನಿಮ್ಮ ಮಗಳನ್ನ ಸಮಾಧಾನ ಮಾಡಿ. ಅವಳು ಬರ್ದೇ ಇರ್ಲಿ, ಯಾಕೆ ಇಲ್ಲಿ ಮೈ ಕೊಡಿ. ಅವಳು ಬರ್ದೇ ಇರ್ಲಿ, ಅವಳು ಮನೇಲೆ ಬಿದ್ದಿರ್ಲಿ, ಏನೋ ಆಗಲ್ಲ. ಅವಳು ಬರ್ಲಿಲ್ಲ ಅಂದ್ರೆ ನಿನ್ ಯಾರು ಕರ್ಕೊಂಡು ಹೋಗ್ತಾರೆ? ಇಲ್ಲ, ನಾನ್ ಕ್ಯಾನ್ಸಲ್ ಆಗಲ್ಲ ಯಾವ್ದೇ ಕಾರಣಕ್ಕೂ. ಎದಳು ಅಂಚು, ಈಗ ನಾನ್ ತಲೆ ಬಿಚ್ಕೊಡ್ತೀನಿ. ಎದಳು ಆಯ್ತು. ಯಾರು ಅಳಿಸಿತ್ತು? ಗೊತ್ತಾಗ್ಲಿ ಬಿಡಿ, ನಾನ್ ವಿಡಿಯೋ ನೋಡದೆ. ಆಯ್ತು, ಹಾಕಲ್ಲಪ್ಪ. ಹಾಕಲ್ಲ, ಎದಳು. ಬೈಲ್ ನಿನ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ತರ ಬಚ್ಕೊಡ್ತೀನಿ. ಎದೇಳು ಈಗ. ಆಯ್ತು ಅಂಜು, ಅಳ್ಬೇಡ, ಎದೇಳು. ಅಯ್ಯೋ, ಪೌಡ್ರ್ ಎಲ್ಲ ಹೋಯ್ತು ಮತ್ತೆ. ಎಲ್ಲಿ ಪೌಡ್ರು? ನೋಡಿ ಫ್ರೆಂಡ್ಸ್, ಇವ್ರ ಅಮ್ಮ ಈ ತರ ತಲೆ ಬಚ್ಚಿದ್ದಾರೆ, ಚೆನ್ನಾಗ್ ಕಾಣಿಸ್ತಾ ಇಲ್ವಂತೆ. ಈಗ ಆಯ್ತು, ಎದಳು ಮನೆ. ಬೇಕಾದ್ರೆ ಇನ್ನೊಂದ್ ರೌಂಡ್ ಲಿಪ್ಸ್ಟಿಕ್ ಹಾಕೊಂಡು, ಇನ್ನೊಂದ್ ರೌಂಡ್ ಪೌಡರ್ ಹಾಕೊಂಡು. ವಿದ್ಯಾಕ, ಎಷ್ಟು ಬಜೆಟ್ ಇಟ್ಕೊ ಬರ್ತಾ ಇದ್ದೀರಾ? ನೋಡೋಣ ಬಂದ್ಮೇಲೆ ಎಷ್ಟು ಆಗಿರುತ್ತೆ ಬಜೆಟ್. ಏನವ ಓನರ್ ಅವರು ಅಂತ ಕೇಳ್ತಾಳೆ. ಓನರ್ ಅಂಗಡಿಲಿ ಕೂತ್ಕೊಂಡು ಕಾಫಿ ಹೊರಬಡಳು. ಈ ಮನೆಯ ಓನರ್ ಯಾರು? ಓನರ್ ಚಂದು. ಈಗ ಹೋಗಕ್ಕೂ ಮುಂಚೆ ಬಜೆಟ್ ಎಷ್ಟು ಅಂತ ಹೇಳಿ. ಬಂದ ಮೇಲೆ ಆ ಬಜೆಟ್ ಗಿಂತ ಜಾಸ್ತಿ ಹೋಗಿದ್ದೀರಾ, ಆ ಬಜೆಟ್ ಗಿಂತ ಕಮ್ಮಿ ಮಾಡ್ಕೊ ಬಂದಿದ್ದೀರಾ ನೋಡೋದ. ಅಂಚು, ನಿಮ್ಮಮ್ಮ ಹೇಳೋರ ಕೇಳಿದ್ನೆಲ್ಲ ತಗೊಡ್ತೀನಿ ಅಂತ. ನಿಮ್ಮಪ್ಪ ಹೇಳೈತಾ? ಗೂಗಲ್ ಪೇ ಮಾಡುತ್ತಂತ ಪಕ್ಕನಾ? ನೀನ್ ಏನ್ ಬೇಕಾದ್ನ ತಗೋಬೋದಂಗಾರೆ. ನನ್ಗೂ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವ್ರ ಗಂಡ ಬರ್ದನೆ ಇವ್ರಿಗೆ ಕೇಳಿದಕ್ಕೆಲ್ಲ ಗೂಗಲ್ ಪೇ ಮಾಡ್ತಾರಂತೆ ಕೂತಿದ್ ಕಡೆಗೆ. ಇವ್ರ ಬಜೆಟ್ ಎಷ್ಟು ಅಂತ ಹೇಳ್ತಾ ಇಲ್ಲ. ನೋಡೋಣ ಬಂದ್ಮೇಲೆ ಎಷ್ಟು ಹೇಳ್ತಾರೆ ಅಂತ ನೋಡಿ, ಆಮೇಲೆ ಗೊತ್ತಾಗುತ್ತೆ ಇವ್ರ ಏನು ಅಂತ. ಲಾಸ್ಟ್ ಅಲ್ಲಿ ಹೇಳ್ತೀನಿ, ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇವ್ರ ಅತ್ತೆ ಸೊಸೆಯರ್ ಏನು ಅಂತ. ನೋಡಿ, ಈಗ ತಾನೇ ಎಕ್ಸಿಬಿಷನ್ ಬ್ಯಾಕ್ ಗೇಟ್ ಬಂದಿದೀವಿ ಇವತ್ತು. ಸಿಟಿ ಒಳಗೆ ಹೋದ್ರೆ ಸ್ವಲ್ಪ ರಶ್ ಇರುತ್ತೆ, ಯಾಕಂದ್ರೆ ವೀಕೆಂಡ್ ಅಲ್ವಾ ಇವಾಗ ಅಂತ. ಇಲ್ಲಿಂದ ಚಾಮುಂಡಿ ಬೆಟ್ಟ ಎಷ್ಟು ಹತ್ರದಿಂದ ಕಾಣಿಸ್ತಿದೆ, ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಮಂಜು ಕಾಣಿಸ್ತಾ ಇದೆ. ಬಸ್ಗೋರೆಲ್ಲ ಫ್ರೀನಾ? ಎಲ್ರು ದುಡ್ಡು ಕೊಟ್ಟೆ ಬರ್ಬೇಕು. ಬರಪ್ಪ, ನಾನು ಮಾಸ್ಟರ್ ಪ್ಲಾನ್ ಇಂದ ಹೋಗ್ಬೇಕು.
ಇವಾಗ ನಾವು ಒಳಗಡೆ ಬಂದ್ವಿ ಬಟ್ ನಾವು ಬ್ಯಾಕ್ ಗೇಟಿಂದ ಬಂದಿದ್ದರಿಂದ ಫಸ್ಟ್ ನಮಗೆ ಹೆಣ್ಮಕ್ಳಿಗೆ ಏನಂತಂದರೆ ಶಾಪಿಂಗ್ ಫಸ್ಟು ಆ ಸ್ಟ್ರೀಟ್ಗೆ ಹೋಗ್ಬಿಡೋಣ ಅಂತ ಹೇಳಿ ಈ ಕಡೆ ಬರ್ತಿದ್ದೀವಿ. ಒಳಗಡೆ ಅಂತೂ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ದಸರಾ ಟೈಮಲ್ಲಿ ಹಾಕಿದ್ದಿದ್ದು ಬಟ್ ಹೋಗೋಕ್ಕಾಗಿರಲಿಲ್ಲ ಅಲ್ವಾ. ಬಟ್ ಇನ್ನೂ ಕೂಡ ಇದೆ. ಜೆಲ್ಲಿ ಫಿಶ್ದಿರ್ಬೋದು ಅಥವಾ ಇದಿರ್ಬೋದು, ಎರಡೂ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ನೋಡಿ, ಇದು ಪ್ಲ್ಯಾಸ್ಟಿಕ್ ಹೂವಿಂದ ಮಾಡಿರೋದು. ಬಟ್ ಅದು ಸ್ವಲ್ಪ ದೂರದಿಂದ ನೋಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ನಮಗಂತೂ ತುಂಬ ಇಷ್ಟ ಆಯಿತು. ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟರು, ಮಕ್ಳುಗಳು ಕೂಡ. ಅದನ್ನೆಲ್ಲ ನೋಡಿಕೊಂಡು ಫಸ್ಟ್ ಏನು ಮಾಡ್ಕೊಂಡ್ವಿ ಅಂದರೆ, ನಾವು ಮಕ್ಳುಗಳನ್ನ ಡಿವೈಡ್ ಮಾಡ್ಕೊಂಡ್ವಿ. ಅಂದರೆ ಒಬ್ಬೊಬ್ಬರನ್ನ ಇಟ್ಕೊಳ್ಳೋದು ಅಂತ ಹೇಳಿ. ಯಾಕಂದರೆ ಶಾಪಿಂಗ್ ಸ್ಟ್ರೀಟಲ್ಲಂತೂ ಆ ರೋಡಲ್ಲಂತೂ ತುಂಬ ರಶ್ ಇರುತ್ತೆ. ಮಕ್ಕಳು ಮಿಸ್ ಆದರೂ ಕೂಡ ಮತ್ತೆ ಹುಡುಕ್ಬೇಕಾಗತ್ತೆ ಅಂದ್ಬಿಟ್ಟು ನಾವು ಒಬ್ಬೊಬ್ರು ವಹಿಸ್ಕೊಂಡು ನಾವು ಈಗ ವಿದ್ಯಕ್ಕಂಗೆ ನನ್ನ ಮಗನ ಕೊಟ್ಟಿದ್ದೀನಿ. ಇಟ್ಕೊಂಡಿದ್ದಾರೆ. ದೀಕ್ಷಾ ಅಂಜುನ್ ಇಟ್ಕೊಂಡಿದ್ದಾಳೆ. ಬ್ಯಾಗ್ ಹೆಣ್ಮಕ್ಳಿಗೆ ಬ್ಯಾಗ್ ಎಷ್ಟೇ ಇದ್ರೂ ಸಾಕಾಗಲ್ಲ. ಅದ್ರಲ್ಲೂ ಇವ್ರಿಬ್ರಿಗಂತೂ ಎಷ್ಟು ಸಾಕಾಗಲ್ಲ ನಮ್ಮ ಮನೇಲಿ. ಇವ್ರ ತಗೊಳದ್ ಏನು ಇರಲ್ಲ, ಇವ್ರಗಳದ್ ಬರೀ ನೋಡೋದಷ್ಟೇ. ನಂಗೆ ಇನ್ನೊಂದೇನು ಬೇಜಾರಾಗುತ್ತೆ ಎಕ್ಸಿಬಿಷನಲ್ಲಿ ಅಂದರೆ, ನಾವು ಚಿಕ್ಕವರಿದ್ದಂಗಿಂದ ಯಾವ್ಯಾವ ಅಂಗಡಿಗಳೆಲ್ಲಿತ್ತು ಇವತ್ತಿಗೂ ಕೂಡ ಅದೇ ಅಂಗಡಿಗಳಿದೆ. ಸ್ವಲ್ಪನೂ ಕೂಡ ಚೇಂಜಸ್ ಇಲ್ವಲ್ಲ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ಏನೇನೋ ಚಿಕ್ಕ ಪುಟ್ಟದೊಂದೆರಡು ತೊಗೊಂಡ್ವಿ. ಅಲ್ಲಿಂದ ಮುಂದೆ ಬರ್ತಾ ಇಲ್ಲಿ ಬ್ಯಾಂಗಲ್ಸ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಚೆನ್ನಾಗಿರುತ್ತೆ. ಯಾವುದಾದ್ರೂ ಬಳೆಗಳ ಜೊತೆ ಮಿಸ್ ಮ್ಯಾಚ್ ಮಾಡೋದಕ್ಕೆ, ಆ ಕಡೆ ಈ ಕಡೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳಿ ತೊಗೊತಾ ಇದ್ದೀವಿ. ತೊಗೊಂಡು ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋದರೆ ನೆಕ್ಸ್ಟು ಫುಡ್ಡು. ಇಲ್ಲೆಲ್ಲ ಆಲ್ಮೋಸ್ಟ್ ಇನ್ನು ಸ್ಟಾರ್ಟ್ ಆದರೆ ಫುಡ್ಡು, ಗೇಮ್ಸು ಬರುತ್ತೆ. ಸೊ ಅಲ್ಲಿಂದ ಮಕ್ಳುಗಳಿಗೆ ಸ್ವೀಟ್ ಕಾರ್ನ್ ಅಂತೆ, ಸೋಡಾ ಅಂತೆ, ಅದಂತೆ ಇದಂತೆ ಅಂತ. ಬಟ್ ಸ್ವಲ್ಪ ಹೆಲ್ತಿ ಫುಡ್ನ ನಾವು ತೊಗೊಳೋಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು ಮಕ್ಳುಗಳಿಗೆ. ಯಾಕಂದರೆ ಹೊರಗಡೆ ಹೋದ್ವಿ ಅಂತ ಅದು ಇದು ತಿನ್ನಿಸಿ ಹೊಟ್ಟೆ ಕೆಡಿಸೋ ಬದಲು ಆದಷ್ಟು ಸ್ವಲ್ಪ ಹೆಲ್ತಿಯಾಗಿ ತಿನ್ನಿಸೋಣ ಅಂತ ಹೇಳಿ ಈಗ ಚುರುಮುರಿ ತಿನ್ನೋಣ ಅಂತ ಹೇಳಿ ಬಂದ್ವಿ. ಇದು ರಾಮಣ್ಣ ಚುರುಮುರಿ ಅಂತ ಹೇಳಿ ನಾವು ಆಲ್ಮೋಸ್ಟ್ ಪ್ರತಿ ಸರಿ ಬಂದಾಗ ಇವ್ರ ಹತ್ರನೇ ತೊಗೊತೀವಿ. ಯಾಕಂದರೆ ಇವ್ರ ಹತ್ರ ಚುರುಮುರಿ ತುಂಬ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಇವರು ಯಾವುದೇ ಫುಡ್ ಫೆಸ್ಟಿವಲ್ ಇದ್ದರೂ ಇವರು ಸ್ಟಾಲ್ನ ಹಾಕಿರ್ತಾರೆ. ನಾವು ಆದಷ್ಟು ಇವ್ರ ಹತ್ರ ಟ್ರೈ ಮಾಡಿ ಎಲ್ಲ ವೆರೈಟೀಸ್ನೂ ಟ್ರೈ ಮಾಡಿಬಿಟ್ಟಿದ್ದೀನಿ ನಾನಂತೂ. ಅಲ್ಲಿಂದ ಮುಂದೆ ತಿಂದ್ಕೊಂಡು ಮುಂದೆ ಹೋಗ್ತಾ ಇದನ್ನೆಲ್ಲ ಒಂದು ಸ್ವಲ್ಪ ಏನೇನೋ ಮಾಡಿದರು. ಯಲ್ಲಮ್ಮ ದೇವಿ ದೇವಸ್ಥಾನ ಮತ್ತು ಮಕ್ಕಳದು ಇದು ಚೆನ್ನಾಗಿದೆ, ಮಕ್ಕಳ ದಸರಾ ಅಂತ ಹೇಳಿ ಮಾಡಿದ್ದಾರೆ. ಅದಂತೂ ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಫುಲ್ ಕತ್ಲೆ. ಬಟ್ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಂದವರು ಮಿಸ್ ಮಾಡ್ದೇ ಮಕ್ಕಳ ದಸರಾಗೆ ಕರ್ಕೊಂಡೋಗಿ. ಬಟ್ ಇದರಲ್ಲೂ ಅಷ್ಟೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಮಕ್ಳುಗಳಿಗೆ. ಮೊದಲು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡವ್ರು ಯಾರು, ಅಥವಾ ನಮ್ಮಲ್ಲಿ ದೇಸಿ ಫುಡ್ಗಳು ಯಾವುದು, ಮತ್ತು ಇಂತಿಂಥ ಕವಿಗಳು, ಮೊದಲು ಕವಿಗಳು ಯಾರು, ಪ್ರತಿಯೊಂದು ಕೂಡ ಇಲ್ಲಿ ಇಟ್ಟಿರೋದ್ರಿಂದ ನಮ್ಮನೆ ಮಕ್ಳಿಗಂತೂ ನಾವು ಪ್ರತಿಯೊಂದು ಕೇಳ್ಕೊತಾ ಹೋದ್ವಿ. ನಮಗೂ ಕೂಡ ಒಂಥರ ರೀಕಾಲ್ ಮಾಡ್ಕೊಂಡ್ವಿ. ಆ ಟೈಮಲ್ಲೆಲ್ಲ ಎಷ್ಟು ನೆನ್ಪಿಡ್ತಾ ಇದ್ವಿ ಇದನ್ನೆಲ್ಲ, ಈಗೆಲ್ಲ ಮರ್ತೇ ಬಿಟ್ಟಿದ್ದೀವಿ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ನಮ್ಗಳಿಗಂತೂ. ಮಕ್ಳುಗಳಿಗೂ ಕೂಡ ತೋರಿಸ್ಕೊಂಡು ನಾವು ಒಂದು ಸತಿ ರೀಕಾಲ್ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಮಗ ಇದನ್ನೇ ಇವ್ರನ್ನೇ ಮಾಡಿದ್ದವನು ಈಗ ಮೊನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ. ಅದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ಮುಂದೆ ಇದ್ರದ್ದು ನಂದಿನಿದು ಪ್ರತಿಯೊಂದು ಇತ್ತು. ಅದನ್ನೆಲ್ಲನೂ ಒಂದು ರೌಂಡ್ ಹಾಗೆ ಹಾಕ್ಕೊಂಡು ಮುಂದಕ್ಕೆ ಹೋದ್ವಿ. ನೆಕ್ಸ್ಟು ಮಕ್ಳುಗಳಿಗೆ ಸಿಗುವಂಥದ್ದೇ ಗೇಮು. ಬಟ್ ನಮ್ಮನೇಲಿ ಮಕ್ಳುಗಳಿಗೆ ಹೇಳಿಬಿಟ್ಟಿದ್ವಿ ಯಾವುದಾದ್ರೂ ಒಂದೊಂದು ಆಡಿಸ್ತೀವಿ ಅಂತ ಹೇಳಿ. ಏನು ತುಂಬ ರೇಟ್ ಮಾಡಿಬಿಟ್ಟಿದ್ದಾರೆ, 1 ಅಥವಾ 2 ಅಂತ ಹೇಳಿಬಿಟ್ಟಿದ್ದೆ ನಾನು. ಅದಾ ಯಾರು ಯಾವ್ದು ಆಡ್ತಾರೋ ಅಂತ ಕೇಳಿಕೊಂಡು ಅವ್ರುಗಳಿಗೆ ಅದನ್ನು ಆಡಿಸಿದ್ವಿ. ಇವರಿಬ್ಬರು ಇದನ್ನು ಆಡ್ತೀವಿ ಅಂತ ಹೇಳಿ ಇಷ್ಟಪಟ್ಟರು. ಅದಕ್ಕೋಸ್ಕರ ಅಂತ ಹೇಳಿ ಇವರಿಬ್ಬರನ್ನ ಕಳಿಸ್ತಾ ಇದ್ವಿ. ತುಂಬ ಧೈರ್ಯ ಮಾಡಿ ಹೋಗ್ತಿದ್ದಾರೆ. ಬಟ್ ಬಂದಮೇಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು ಎಕ್ಸ್ಪೀರಿಯನ್ಸ್ನ. ನಾವುಗಳು ಚಿಕ್ಕವರಿದ್ದಾಗಲೂ ಅಷ್ಟೇ ಇಲ್ಲಿ ಬಂದಾಗ ಬರೀ ಆಟಗಳನ್ನೇ ಆಡಬೇಕು ಅಂತ ಅನ್ನಿಸ್ತಾ ಇತ್ತು. ಆವಾಗಲೂ ಕೂಡ ಅಷ್ಟೇ ಇಲ್ಲೊಂದು ತುಂಬ ಆಟಗಳನ್ನ ಆಡ್ಬಿಟ್ಟಿದ್ದೀವಿ ಆವಾಗ. ಬಟ್ ಈಗ ಅಯ್ಯೋ ಯಾರೇ ಬೋರ್ ಇದನ್ನೆಲ್ಲ ಅಂತ ಅನಿಸುತ್ತೆ. ಬಟ್ ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ನಮಗೆ ಎಕ್ಸಿಬಿಷನ್ ಅಂತಂದರೆ ಫಸ್ಟ್ ತಲೆಗೆ ಬರೋದೇ ಗೇಮ್ಗಳು. ಬಟ್ ಈಗಂತೂ GRS ಅದೆಲ್ಲ ಬಂದಮೇಲೆ ಇದರಲ್ಲಿ ಅಷ್ಟು ಕ್ರೇಜ್ ಕಮ್ಮಿ ಆಗಿಬಿಟ್ಟಿದೆ ನಮ್ಗಳಿಗೆ.
ಚೆನ್ನಾಗಿತ್ತು ಭಯ ಆಗೋಯ್ತು ಆಯ್ತಾ ಆಮೇಲೆ ಏನ್ ಮಾಡ್ದೆ ಒಬ್ನೇ ಬೇರೆ ಕೂತಿದ್ದಲ್ಲ ಚೆನ್ನಾಗಿತ್ತು ಮೇಲ್ ಹೊಂಟೋಯ್ತು ಸಡನ್ ಆಗಿ ಚೆನ್ನಾಗಿತ್ತು ಅದು ಭಯ ಆಗೋಯ್ತು ಅವಾಗ ಆಮೇಲೆ ಭಯ ಆಗ್ಲಿಲ್ಲ ಚೆನ್ನಾಗಿತ್ತು ಎಕ್ಸಿಬಿಷನಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂತಂದರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೀಡಿಯೋಗಿಂತ ಡೈರೆಕ್ಟಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೊಂದಿದೆ ಮತ್ತು ಟೆಡಿ ಬೇರ್ ಒಂದು ಮಾಡಿದ್ದಾರೆ ಮತ್ತು ಪಿ ಇಟ್ಕೊಂಡಿರೋ ಥರ ಮೂರು ಅಷ್ಟೇ ಮೂರು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಎಕ್ಸಿಬಿಷನ್ಗೆ ಹೋದವರೆಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡು ಆ ಸ್ಟೇಟಸ್ಗೆ ಹಾಕ್ಕೊಂಡಿರೋರೆ ನಾನು ಯಾಕಂದರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಈ ವರ್ಷ ಮಾಡಿರೋ ಅಂಥದ್ದು ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ 10 ಗಂಟೆ ನಾವು ಮನೆಗೆ ಬಂದಾಗ ಇದು ನೋಡಿ ಟೆಡಿ ಬೇರು ಇದು ಕೂಡ ಅಷ್ಟೇ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಸೊ ಮನೆಗೆ ರಿಟರ್ನ್ ಆಗಿ ಎಕ್ಸಿಟ್ ಆಗಿ ಬ್ಯಾಕ್ ಬಂದು ಒಂದು ಏನಪ್ಪ ಅಂದರೆ ಸ್ವಲ್ಪ ಪಾರ್ಕಿಂಗಲ್ಲಿ ವೆಹಿಕಲ್ಸ್ ಕಮ್ಮಿ ಇರುತ್ತೆ ಸ್ವಲ್ಪ ಆರಾಮಾಗಿ ಪಾರ್ಕ್ ಮಾಡ್ಬೋದು ಅದು ಎಂಟ್ರೆನ್ಸಲ್ಲಿ ಪಾರ್ಕಿಂಗಲ್ಲಿ ಅಷ್ಟು ದೂರ ನಡ್ಕೊಂಡೋಗಿ ಪಾರ್ಕ್ ಮಾಡಬೇಕು ಬಟ್ ಬ್ಯಾಕ್ ಗೇಟಲ್ಲಿ ವೆಹಿಕಲ್ಸ್ ಕಮ್ಮಿ ಇರೋದ್ರಿಂದ ಪಾರ್ಕಿಂಗ್ ಈಸಿ ಆಗುತ್ತೆ ಈಗ ತಾನೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಆಲ್ರೆಡಿ ಇವ್ರದ್ದು ಬರ್ತಿದ್ದಂಗೆ ಸ್ಟಾರ್ಟು ವಿದ್ಯಾಕ ಎಷ್ಟೊತ್ತಾಯ್ತು ಬಂದು ನಾವು ಇದ್ರಲ್ಲಿ ಈಗ ಯಾರ್ಯಾರ್ದು ಯಾವ್ದ್ಯಾವ್ದು ಹುಡಿಕಳಿ ನೋಡ್ತೀನಿ ಇದು ಮಮತಾಕಂದು ಇದು ಹಾಂ ಇದು ಮಮತಾ ಅಂತಿದ್ದು ಇದು ಏನೆಲ್ಲ ಕಟ್ಬಿಟ್ಟಿದ್ದೀರಾ ನನ್ನದು ನನಗೆ ಗೊತ್ತಾಯ್ತದೆ ನೋಡಿ ಹೇಳಿಯಪ್ಪ ಆಯ್ತು ನೋಡ್ತೀನಿ ಯಾವುದು ಇದು ನಂದು ಅಲ್ಲ ಎಕ್ಸ್ಕ್ಯೂಸ್ ಮೀ ನಾನು 320 ರೂಪಾಯಿ ಕೊಟ್ಟಿರೋದು 270 ರೂಪಾಯಿ ನಿಮ್ಮದು ಹಾಂ ನೋಡಿ ಗೋಲ್ಡು ನಾನು ಇಲ್ಲಿ ಯಪ್ಪ ದೇವ ನಾನು ಹಿಂಗೆ ಇರ್ಬೇಕು ಹಿಂಗೆ ತೊಗೊಂಡೋಗ್ಬೇಕು ನಾನು ಬಿಚ್ಚಂಗಿಲ್ಲ ನಾನು ಇದು ಎರಡು ಹಾಕಿದ್ದೀನಿ ಎರಡು ಹಾಕಿದ್ದೀರಾ ಹಾಂ ಹಾಂ ನಾನು ಗೋಲ್ಡು 2 ಹಾಕಿದ್ದೀನಿ ಯಾವ ಕಡ್ಡಿಗಳು ಇಷ್ಟ ಆಗಲಿಲ್ಲ ಗಂಧದ ಕಡ್ಡಿ ತಂದಿದ್ದೀವ ಅಕ್ಕ ಹಾಂ ಸಣ್ಣ ಕಡ್ಡಿ ಚೆನ್ನಾಗಿ ಕಾಣಿಸುತ್ತೆ ನಾನು 4 ತಗೊಂಡಿದ್ದೀನಿ ಕಣವ ಅದನ್ನ ಅಕ್ಕ ಕೆಳಗಡೆ ಇದು ಓಪನ್ ಆಯ್ತಾ ಕ್ಲೋಸ್ ಆಯ್ತಾ ವಾಸು ಕ್ಲೋಸ್ ಆದರೆ ಇನ್ನೊಂದು ಚೂರು ಮೇಲಕ್ಕೆ ಬರ್ಬೇಕು ತುಂಬ ಒಳಿಕೊಂಡೈತೆ ಅಂತ ಅದನ್ನೇ ಹೇಳ್ತಾ ಇರೋದು ಇನ್ನೊಂದು ರೌಂಡ್ ಮೇಲೆ ಬಂದರೆ ಚೆನ್ನಾಗಿ ಕಾಣುತ್ತೆ ಯಪ್ಪ ಕಡ್ಡಿ ಚೆನ್ನಾಗಿಲ್ಲ ರೆಡಿ ಆಯ್ತಾ ಅದುವೇ ನಮ್ದೆ ಅದು ಹಾಕಿ ನಂಗೆ ಎಕ್ಸಿಬಿಷನಲ್ಲಿ ಈ ಕಡ್ಡಿಗಳನ್ನ ತರೋದಕ್ಕೆ ಇಷ್ಟ ಆಗುತ್ತೆ ವಾಸ್ಗೆ ಯಾಕಂದರೆ ಒಂದು ಕಡ್ಡಿಗೆ 10, 20, 30 ರುಪೀಸ್ ಬೀಳುತ್ತೆ ವರ್ತ್ ಅಂತ ಅನಿಸುತ್ತೆ ಬಟ್ ಇಲ್ಲಿ ನಮಗೆ ಮೈಸೂರಲ್ಲಿ ತರೋಕ್ಕೆ ಹೋದರೆ ಒಂದೊಂದು ಕಡ್ಡಿಗೆ 70, 100, 150 ಈ ರೀತಿ ಎಲ್ಲ ತೊಗೊತಾರೆ ಓಹ್ ಅಕ್ಕ ವಿಡಿಯೋದಲ್ಲಿ ಹೇಳಿ ಅಕ್ಕ ಯಾರು ಇದ್ರೆ ನೋಡಿ ಫ್ರೆಂಡ್ಸ್ ಇದು ಬ್ಲೂ ಕಲರ್ ಬೇಕಿತ್ತಂತೆ ಅವ್ರು ಇಟ್ಕೊಂಡಿರೋ ಹೂವು ಬಟ್ ಅವ್ರಿಗೀಗ ಯೆಲ್ಲೋ ಕಲರ್ ತಂದ್ಬಿಟ್ಟವ್ರೆ ಇವಾಗ ಅವ್ರಿಗೆ ಬೇಜಾರಾಗ್ತೈತೆ ಅದಕ್ಕೆ ಯಾರು ಎಕ್ಸಿಬಿಷನ್ಗೆ ಹೋದ್ರೆ ಯಾಕೆ ಯೆಲ್ಲೋ ಕಲರ್ ಚೆನ್ನಾಗಿಲ್ವೇನೆ ಅವ ನಿನ್ನ ಮೊಮ್ಮಗಳಿಗೂ ಚೆನ್ನಾಗಿಲ್ವಂತೆ ಯೆಲ್ಲೋ ಕಲರ್ ಲೇ ಕುಳ್ಳಿ ಈಗ ತಾನೇ ಏನಂದೆ ನೀನು ಯೆಲ್ಲೋ ಕಲರ್ ಕುಡಿಯಲಿ ವಿದ್ಯಕ್ಕೆ ಎಷ್ಟು ಖರ್ಚಾಯ್ತು ಈಗ
ಮೀನಾ ಬಜಾರ್ಗೆ ಹೋದ್ರೆ ಒಂದು ಜೊತೆ ತಂದು ಕೊಟ್ಬಿಡೆ ನನ್ನ ಮಗಳು ಬಳೆನ ಯಾವ ಥರದವು ಅಂದರೆ ಈ ಥರದ್ದು. ಈಗ ನಾವು 1,000 ರೂಪಾಯಿ ತಗೋಗಿದ್ದೋ. ಎಷ್ಟು ಖರ್ಚಾಯಿತು ನಿಮ್ಮದು? 100, 100, 200, 200, 300, 300, 375, 375, ಅದೊಂದು 300. 450 ಅನ್ಕೊಳ್ಳಿ. 450 + 300. ಹಾಂ 4 + 3 750 ರುಪೀಸು. ಹಂಗಾರೆ ನಿಮ್ಮ ಹತ್ರ ಇನ್ನೂ ಎಲ್ಲ ತಿಂದಿದ್ದೆಲ್ಲ ಸರಿ ಹೋಯ್ತು ಅಲ್ವೇನೋ ಕೂಲಿ? ತಿಂದಿದ್ದಕ್ಕೆಲ್ಲ ಸರಿ ಹೋಯ್ತು 1,000 ರೂಪಾಯಿ. ನಾನು ಏನೂ ನಾನು ನಿಮ್ಮಷ್ಟು ತಗೊಂಡಿಲ್ಲ ನಾನು. ಹಾಂ ನಾನು ಎಕ್ಸ್ಟ್ರಾ ಇಟ್ಕೊಳ್ಳಿ, ನಾನು ಏನೇನು ತಗೊಂಡೆ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ. ಇದು ಕೂಡ ಏನ ಅದು ಮೊದಲೇ ಹಾಕ್ಬಿಟ್ಟಿದ್ದೀನಿ. 800 ರೂಪೀಸ್. 80 ರೂಪಾಯಿ. 20 ರೂಪಾಯಿನಾ? 50 ರೂಪಾಯಿನಾ? 70 ರೂಪಾಯಿ. 70 ರೂಪಾಯಿ. ಇದು ಎಷ್ಟಾಯಿತು ಅಕ್ಕ? ಅವಳದು 60 ಅಂದರೆ ನಂದಿದೆ 100 ರೂಪಾಯಿ ಆಯಿತು. ಅವೇನವು? ಕ್ಲಿಪ್ಪು ಎಲ್ಲಿದು? 90 ರೂಪಾಯಿ. ಅವೇ ಒಳ್ಳೆ ಮೆತ್ಕವೇ ಕ್ಲಿಪ್ಪು ಅಂತ. ಇದು ಕ್ಲಿಪ್ಪು ಅವು ಒಳಗಡೆ ಕ್ಲಿಪ್ ಐತೆ. ಇದುವೇ ಚೆನ್ನಾಗದೆ ಅಂದ್ಬಿಟ್ಟು ತಗೊಬಂದೆ. ಇದೊಂದು ಕ್ಲಿಪ್ಪು, ಇದೊಂದು. ಇಷ್ಟಕ್ಕೆ ನಾನು 100 ರೂಪಾಯಿ. 100, 200, 270, 270, 100 ಬಳೆ 370, 370, 70, 450. 450 ಬಳೆ ಆ ಸೈಜ್ ಅದಾವ ನಿನಗೆ? ಅದೊಂದು 300 ರೂಪಾಯಿ ನನಗೆ. 700, ಅವಳದೊಂದು 800 ಅಷ್ಟೇ. ಅಷ್ಟೇ. ತಿಂದಿರೋ ತಂದಿರೋ ಸೇರಿ 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಆ ಬಳೆ ನಿಮ್ಮ ಕೈಗೆ ಅದಾವ? ಚಿಕ್ಕವಂಗವೆಲ್ಲ ಹಾಕ್ಬಿಟ್ಟೆ ತಗೊಬಂದು. ಸ್ವಲ್ಪ ದೊಡ್ಡದಾಗೆ ಅದು. ನೋಡಿದ್ರಿವಲ್ಲ, ನಾವು ಎಕ್ಸಿಬಿಷನ್ಗೆ ಹೋಗಿ ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಬಜೆಟ್ ಇಟ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ. ನಮಗಂತೂ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವುದಾದ್ರೂ ಬೇರೆ ಥರ ಏನಾದರೂ ವ್ಲಾಗ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಫ್ಯಾಮಿಲಿ ವ್ಲಾಗ್ ಕೇಳ್ತಿದ್ರಿ, ಸೊ ಇದರಲ್ಲಿ ಹೋಲ್ ಫ್ಯಾಮಿಲಿ ಇದೆ ಅಂತಲೇ ಹೇಳ್ಬೋದು. ನಾವೆಲ್ಲೇ ಹೋದರೂ ಇದೇ ಥರನೇ ಹೋಗೋದು. ನಿಮ್ಗಳಿಗೂ ಕೂಡ ಈ ಥರ ಫ್ಯಾಮಿಲಿ ಜೊತೆ ಹೋಗೋದು ಯಾರಿಗಾದ್ರೂ ಅಭ್ಯಾಸ ಇದ್ದರೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ಬಟ್ ನಾವಂತೂ ಹೀಗೆ ಇರೋದು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ.